ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ. ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಾರ ಎಲ್ಲ ಬೆಳಗ್ಗೆನೇ ಆಗಿದೆ, ಮಂಗಳವಾರ ಆಗಿರೋದ್ರಿಂದ. ಸೊ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿತ್ತು. ಆ್ಯಂಡ್ ನಾನು ಕೂಡ ಸ್ವಲ್ಪ ಬೇರೆ ಇದು ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದೆ, ಹಾಗಾಗಿ ಬೆಳಗ್ಗೆಯಿಂದ ಲಾಗ್ ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಎಗ್ ಕರಿ ಚಂದನವ್ರು ಮಾಡಿರೋದು. ಸೊ ನೆನ್ನೆ ಲಾಗಲ್ಲಿ ನೋಡಿರ್ತೀರ ಅವರು ಬಂದಿರೋದು. ಸೊ ಅವರೇನೆ ಎಗ್ ಕರಿ ಮಾಡಿದ್ರು. ಆ್ಯಕ್ಚುಲಿ ಏನಂದರೆ, ನೀವು ಇವಾಗ ಆಲ್ಮೋಸ್ಟ್ ನಾನು ಡೈಲಿ ಲಾಗ್ ನೋಡ್ತಾ ಇರೋದ್ರಿಂದ ನಿಮ್ಗೆ ಅನಿಸಿರುತ್ತೆ ಜಾಸ್ತಿ ಎಗ್ ರೆಸಿಪೀಸೇ ಮಾಡ್ಕೊಂಡು ತಿಂತೀರಾ ಅಂತ. ಆ್ಯಕ್ಚುಲಿ ಏನಂದರೆ, ನಾನು ಮಟನ್ ಮತ್ತು ಫಿಶ್ ಇದೆಲ್ಲ ಟಚ್ ಕೂಡ ಮಾಡಲ್ಲ. ನನಗೆ ಅದ್ರ ಸ್ಮೆಲ್ ಬಂದರೆ ನಾನು ವಾಮಿಟ್ ಮಾಡಿಬಿಡ್ತೀನಿ. ಇದುವರೆಗೂ ನಾನು ಒಂದ್ಸಲನೂ ಅದು ಸಾಂಬಾರು ಕೂಡ, ಮಟನ್ ಸಾಂಬಾರು ಕೂಡ ನಾನು ತಿಂದಿಲ್ಲ. ಸೊ ಫಿಶ್ ಕೂಡ ಅಷ್ಟೇ. ಫಿಶ್ಶು ಕಬಾಬ್ ಆಗಲಿ ಏನೇ ಆಗಲಿ ಏನೂ ತಿನ್ನಲ್ಲ ನಾನು. ಜಸ್ಟ್ ಚಿಕನ್ ಒಂದೇ ತಿನ್ನೋದು, ಆ್ಯಂಡ್ ಅದು ಸ್ವಲ್ಪ ತಿಂತೀನಿ. ಬಟ್ ಎಗ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಮಟನ್ ಅದೆಲ್ಲ ತಿನ್ನಲ್ವಲ್ಲ. ಸೊ ಹಂಗಾಗಿ ಜಾಸ್ತಿ ಎಗ್ ರೆಸಿಪೀಸೇ ಮಾಡ್ತೀನಿ. ಆ್ಯಂಡ್ ನನಗಿಷ್ಟ ಜಾಸ್ತಿ ಎಗ್ ರೆಸಿಪೀಸ್ ಮಾಡಬೇಕು ಅಂತ, ವೆರೈಟೀಸ್ ಮಾಡಬೇಕಂತ ಇಷ್ಟ. ಸೊ ಹಂಗಾಗಿ ಜಾಸ್ತಿ ಎಗ್ ರೈಸ್ ಮತ್ತು ಎಗ್ ರೆಸಿಪೀಸ್ ಅದೇನೇ ಜಾಸ್ತಿ ಇರುತ್ತೆ. ಸೊ ಗೈಸ್, ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಏನಂದರೆ, ನಂದು ಆ್ಯಕ್ಚುಲಿ ಕ್ಲಿಯರ್ ಸ್ಕಿನ್ನು ಗೈಸ್. ನನ್ನ ಮುಖದಲ್ಲಿ ಒಂದು ಪಿಂಪಲ್ಸ್ ಬರೋಲ್ಲ. ಬಟ್ ಯಾರು ಗೊತ್ತಾ ಕಾರಣ? ಅಲ್ಲಿದ್ದಾಳೆ ನೋಡಿ, ಫುಲ್ ಮನ್ಗಿದ್ರೆ ಬಂದು ಫುಲ್ ಮುಖ ಎಲ್ಲ ನೆಕ್ತಾಳೆ. ನನಗೆ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಆಗಿ ಪಿಂಪಲ್ ಬಂದಿದೆ. ಸೊ ಡಾಕ್ಟರ್ ಹತ್ರ ಹೋಗಬೇಕು. ಸೊ ಅವ್ರು ಹೋದರೆ ಇನ್ನೇನು ಹೇಳ್ತಾರೆ, ಸ್ವಲ್ಪ ಹಂಗೆಲ್ಲ ಮಾಡಿಸ್ಕೋಬೇಡಿ, ಮುಖ ಎಲ್ಲ ನೆಕ್ಕಿಸ್ಕೋಬೇಡಿ ಅಂತ ಹೇಳ್ತಾರೆ, ಇನ್ಫೆಕ್ಷನ್ ಆಗುತ್ತೆ ಅಂತ. ಬಟ್ ನನಗೆ ಪಾಪ ಅವಳು ಅಷ್ಟು ಪ್ರೀತಿಯಿಂದ ಬಂದು ಇದು ಮಾಡ್ತಾಳೆ, ಮುದ್ದು ಮಾಡ್ತಾಳೆ. ನಾನು ಅದೆಲ್ಲ ಮಿಸ್ ಆಗುತ್ತೆ ಅಂತ ಹೇಳಿ, ಪರವಾಗಿಲ್ಲ ಪಿಂಪಲ್ ಬಂದ್ರು ಅಂತ ಮುದ್ದು ಮಾಡಿಸ್ಕೊಳ್ತೀನಿ. ಸೊ ಮಲಗಿದ್ದಾಳೆ ಪಾಪ ನೋಡಿ, ಇವಾಗ ಬರ್ತಾಳೆ. ಅವಳು ಎಗ್ ಅಂದರೆ ಅವಳಿಗೂ ಇಷ್ಟ. ಸೊ ಬರ್ತಾಳೆ ನೋಡಿ. ತಾರಾ ಬಾ, ಕರೆದ್ರೆ ಬರೋ ಬುದ್ಧಿನೇ ಎಲ್ಲ ಗೈಸ್ಗಳಿಗೆ. ಬಾರೆ. ಸೊ ಚಂದನ್ ಅವ್ರು ಕೂಡ ಹೊರಟರು. 4 ಗಂಟೆ ಅಷ್ಟೊತ್ತಾಗಿತ್ತು. ಸೊ ಅದಕ್ಕೆ ಅವರು ಕೂಡ ಹೊರಟರು. ಟೈಮ್ ಬಂದು ಇವಾಗ 5 ಗಂಟೆ ಆಯಿತು. ಮಧ್ಯಾಹ್ನ ಊಟ ಮಾಡ್ಕೊಂಡು ಮಲಗಿಬಿಟ್ಟಿದ್ವಿ. ಆ್ಯಂಡ್ ಚಂದನ್ ಅವ್ರು ಕೂಡ ಹೊರಟರು ಮಧ್ಯಾಹ್ನನೇ. ಸೊ 4 ಗಂಟೆ ಅಷ್ಟರಲ್ಲೆಲ್ಲ ಹೊರಟರು. ಸೊ ನಾನು ಅವಾಗ ಅವ್ರು ಹೊರಟಾಗ ಎದ್ದು, ಸಾರಾ ಏನೋ ಎದ್ದಿದ್ದು. ಆ್ಯಂಡ್ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಹಂಗಾಗಿ ಶಾಪ್ ಹತ್ರ ಹೋಗ್ತಾ ಇದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ನನ್ನ ಹಸ್ಬೆಂಡ್ ಕೂಡ ಇವಾಗ ಬಂದಿದ್ದಾರೆ. ಸೊ ಸಿರಮ್ ಹಾಕೋಣ ಅಂದ್ಕೊಂಡೆ, ಬಿಕಾಸ್ ನಾನು ಸಿರಮ್ ಹಾಕಿ ಕೇರಳಕ್ಕೆ ಹೋದಾಗಿಂದ ನಾನು ಸಿರಮ್ಮೇ ಹಾಕಿಲ್ಲ ಗೈಸ್. ಮರ್ತೇ ಬಿಟ್ಟಿದ್ದೀನಿ ಸಿರಮ್ ಹಾಕೋದು. ಸೊ ಅವ್ರು ಹೇಳಿದ್ರು ನೀಟಾಗಿ ಮೇಂಟೈನ್ ಮಾಡಿ ಅಂತ. ಸೊ ಸಿರಮ್ ಹಾಕೋದೇ ಮರ್ತ್ಕೋತಾ ಇದ್ದೀನಿ ನಾನು. ಸೊ ಆ್ಯಕ್ಚುಲಿ ಏನಂದರೆ, ಸ್ವಲ್ಪ ಇದು ಸಿರಮ್ ಬಾಟಲ್ ಬಂದು ಗ್ಲಾಸ್ ಅಲ್ವಾ. ಸೊ ಹಂಗಾಗಿ ಕ್ಯಾರಿ ಮಾಡೋಕ್ಕೆ ಕಷ್ಟ ಅಂತ ಹೇಳಿ ನಾನು ಶಾಂಪು ಮತ್ತು ಕಂಡೀಷ್ನರ್ನ ತೊಗೊಂಡೋಗಿದ್ದೆ ಕೇರಳಗೆಲ್ಲ. ಬಟ್ ಸಿರಮ್ ಕಷ್ಟ ಆಗುತ್ತೆ, ಗ್ಲಾಸ್ ಇರೋದ್ರಿಂದ ಹೊಡೆದೋದ್ರೆ ಸುಮ್ಮನೆ ಪ್ರಾಬ್ಲಮ್ ಅಂತ ಹೇಳಿ ತೊಗೊಂಡು ಹೋಗಿರಲಿಲ್ಲ. ಬಂದಾಗಿಂದ ಮರ್ತೇ ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತಲೆಗೆಲ್ಲ ಸ್ನಾನ ಮಾಡಿದ್ದೀನಲ್ಲ, ಹಾಗಾಗಿ ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅಷ್ಟು ಹೇರ್ ಫಾಲ್ ಆಗ್ತಾಯಿಲ್ಲ. ಸೊ ಅದು ನನಗೆ ಖುಷಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ತುಂಬ ಹೇರ್ ಫಾಲ್ ಆಗುತ್ತೆ ಅಂತ. ಸೊ ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಸ್ವಲ್ಪನಾದರೂ ಹೇರ್ ಫಾಲ್ ಆಗೇ ಆಗುತ್ತೆ ಅಂತ ಹೇಳಿದರು. ಬಟ್ ಆಲ್ರೆಡಿ ನನಗೆ ಮುಂಚೆಯಿಂದನೂ ಹೇರ್ ಫಾಲ್ ಇತ್ತು. ಆ್ಯಂಡ್ ಇವಾಗ ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ, ಕಂಟ್ರೋಲಲ್ಲಿದೆ. ಸೊ ಅಷ್ಟು ಏನು ಆಗ್ತಾಯಿಲ್ಲ, ನಾರ್ಮಲಾಗಿ ಆಗ್ತಿತ್ತಲ್ಲ ಅಷ್ಟೇ ಆಗ್ತಾಯಿದೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇವಾಗ ಹೆವಿ ಸೆಕೆ ಇರೋದ್ರಿಂದ ಫ್ರೀ ಏರ್ ಬಿಟ್ಕೊಳಕ್ಕಾಗ್ತಾಯಿಲ್ಲ. ಆಯಿಲೆಲ್ಲ ಯೂಸ್ ಮಾಡೋಂಗಿಲ್ಲ ಆ್ಯಕ್ಚುಲಿ. ಕೋಕೋನಟ್
ಆಯಿಲ್ಸ್ ಎಲ್ಲ ನಾವು ಆಫ್ಟರ್ ಸ್ಟ್ರೈಟ್ನಿಂಗ್ ಅದೆಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬರೀ ಸಿರಮ್ ಅಷ್ಟೇ ಯೂಸ್ ಮಾಡೋದಂತೆ. ಸೊ ಹಂಗಾಗಿ ಆಯಿಲ್ ಎಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ ಅಂತ. ಸೊ ಇಷ್ಟನ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಬಿಫೋರ್ ಸ್ಟ್ರೈಟ್ನಿಂಗು. ಸೊ ಇದು 3 ಕೂಡ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೆ. ಸೊ ಇದು ಬಂದು ಝೀ ಬಾಲ್ ಅಂತ, ಆ್ಯಂಡ್ ಇದು ಬಂದು ರಿವೇರಾ ಹೇರ್ ಆಯಿಲ್ ಆ್ಯಂಡ್ ಕೊಬ್ಬರಿ ಎಣ್ಣೆ. ಸೊ ಇದು 3 ಕೂಡ ಅಪ್ಲೈ ಮಾಡ್ತಾಯಿದ್ದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು, ಒಂದು ನಿಮಿಷ ರೀ, ರಿವೇರಾದು ಪ್ರೈಸ್ ಏನು? ರಿವೇರಾ ಆಯಿಲ್ ಪ್ರೈಸ್ ಏನು? ಇದು ಎಲ್ಲ ಸ್ಕ್ರ್ಯಾಚ್, ಇದು ಅಳಿಸೋಗಿದೆ ಆ್ಯಕ್ಚುಲಿ. ಇಲ್ಲಿ ಪ್ರೈಸ್ ಇರುತ್ತೆ, ಅಳಿಸೋಗಿದೆ. ಬಟ್ ಇದು 300 ಸಮಥಿಂಗ್ ಏನೋ ಇತ್ತು. ಬಟ್ ಇದು 249 ಇದೆ ಝೀ ಬಾಲು. ಇದು ಆ್ಯಕ್ಚುಲಿ ಸ್ಪ್ರೇ, ಇದು ಸ್ಪ್ರೇ ಚೆನ್ನಾಗಿ. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿ ಗ್ರೋ ಆಗುತ್ತೆ ಹೇರು. ಬಟ್ ಏನಂದರೆ ಇವಾಗ ನಾನು ಯೂಸೇ ಮಾಡೋಂಗಿಲ್ಲ. ಸೊ ನನ್ನ ಹಸ್ಬೆಂಡ್ ಮಾತ್ರ ಯೂಸ್ ಮಾಡ್ತಾರೆ ಇವಾಗ. ಬಟ್ ಒಳ್ಳೆ ಪ್ರಾಡಕ್ಟ್ ಗೈಸ್. ಇದೇ ನಾನು ಪ್ರಮೋಷನ್ ಮಾಡ್ತಾ ಇರೋದಲ್ಲ, ಒಳ್ಳೆ ಬ್ರ್ಯಾಂಡ್ ಇದು. ಇವೆರಡೂ ಕೂಡ ಒಳ್ಳೆ ಬ್ರ್ಯಾಂಡು. ಸೊ ಡಾಕ್ಟರೆಲ್ಲ ಸಜೆಸ್ಟ್ ಮಾಡಿರ್ತಾರೆ ಇದನ್ನು, ತುಂಬಾ ಚೆನ್ನಾಗಿದೆ. ಸೊ ಎಸ್, ಒಂದಷ್ಟು ಜನ ಮೆಸೇಜ್ ಮಾಡಿದರು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಬಗ್ಗೆ ಹೇಳಿ, ಆ್ಯಂಡ್ ಬಿಫೋರ್ ಯಾವ ಥರ ಆಯಿಲೆಲ್ಲ ಯಾವ ಥರ ಅಪ್ಲೈ ಮಾಡ್ತಿದ್ರಿ, ಆ್ಯಂಡ್ ಇವಾಗ ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದರು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟು ನಾನು ಇದು 3 ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ, ಆ್ಯಂಡ್ ಇವಾಗ ಜಸ್ಟ್ ಇದೊಂದೇ. ಸೊ ಎಸ್, ಸಿರಮ್ ಇದೊಂದೇ ಯೂಸ್ ಮಾಡಬೇಕಾಗಿರೋದು. ಆಯಿಲ್ ಯಾವುದೇ ರೀತಿ ಆಯಿಲ್ನ ಅಪ್ಲೈ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಯಾವುದೇ ರೀತಿ ಆಯಿಲ್ ಅಪ್ಲೈ ಮಾಡ್ತಾ ಇಲ್ಲ ನಾನು. ಆ್ಯಂಡ್ ಎಸ್, ಇವಾಗ ಶಾಪ್ ಹತ್ರ ಹೋಗ್ಬೇಕು ಗೈಸ್. ಬನ್ನಿ, ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಿದೆ. ವಿಡಿಯೋ ಅಪ್ಲೋಡ್ ಮಾಡಿ ಅದಾದಮೇಲೆ ನೋಡೋಣ ಏನಂತ. ಇವತ್ತು ಒಂದು ಯಾವುದಾದ್ರೂ ರೆಸಿಪಿ ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ನೋಡೋಣ. ಸೊ ಎಸ್, ನನ್ನ ಹಸ್ಬೆಂಡು ಶಾಪ್ಗೆ ಹೋಗ್ತಾ ಇದ್ವಿ. ಅವರು ಕಾಫಿ ಕುಡಿಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಕಾಫಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಶಾಪಿಂದ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಗೈಸ್, ಐಮ್ ಸಾರಿ. ಆ್ಯಂಡ್ ಈ ವಿಡಿಯೋನ ನಾನು ಇದಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್.